ನೀವು ರಾತ್ರಿ ಮಲ್ಕೊಂಡಾಗ ಯೂರಿನನ್ನು ಕಂಟ್ರೋಲ್ ಮಾಡ್ತೀರನ? ಅದೇ ರೀತಿಯಾಗಿ ನೀವು ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೂ ನಿಮ್ಮ ಯೂರಿನನ್ನು ಕಂಟ್ರೋಲ್ ಮಾಡ್ಕೋತೀರನ? ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಯಾವುದಪ್ಪ ಆ ಸಮಸ್ಯೆಗಳದನ್ನು ನಾನು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ನಮಸ್ಕಾರ, ನಾನು ನಿಮ್ಮ ವೈದ್ಯಕರಣ. ಹೌದು, ಮೊದಲೇದಾಗಿ ಬ್ಲಾಡರ್ ಸ್ಟ್ರೆಚಿಂಗ್ ಅಥವಾ ವೀಕ್ನಿಂಗ್. ಇದೇನಪ್ಪ ಅಂತಂದರೆ ಭಾಳ ಹೊತ್ತು ಯೂರಿನ್ ನಿಮ್ಮ ಮೂತ್ರಕೋಶದಾಗ ಉಳ್ಕೊಳ್ಳೋದ್ರಿಂದ ಈ ಬ್ಲಾಡರ್ ಮಸಲ್ಸನ್ನು ಅದು ವೀಕ್ ಮಾಡ್ತೈತಿ. ಸ್ಟ್ರೆಚ್ ಮಾಡಿ ಅದೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಆದಮೇಲೆ ಅದು ಸ್ಟ್ರೆಚ್ ಆದಮೇಲೆ ಅದು ವೀಕ್ ಆಗ್ಬಿಡ್ತೈತಿ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಮುಂದೆ ಯೂರಿನ್ ಪಾಸ್ ಮಾಡ್ಬೇಕಂದ್ರೆ ಭಾಳ ತೊಂದರೆ ಆಗ್ತದೆ. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಈ ಮೂತ್ರಕೋಶದಲ್ಲಿರ್ತಕ್ಕಂಥ ಯೂರಿನ್ ನಿಮಗೆ ಅನೇಕ ಸೂಕ್ಷ್ಮಾಣುಜೀವಿಗಳನ್ನು ಅಲ್ಲಿ ಅಟ್ಯಾಕ್ ಮಾಡೋದ್ರಿಂದ ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದೇನಪ್ಪ ಅಂತಂದರೆ ಕಿಡ್ನಿ ಇಶ್ಯೂಸ್ ಏನಪ್ಪ ಅಂತಂದರೆ ನಿಮಗೆ ಮೂತ್ರಕೋಶದಲ್ಲಿರುವಂಥ ಯೂರಿನ್ ಈಗ ವಾಪಸ್ ಬ್ಯಾಕ್ ಫ್ಲೋ ಆಗಿ ನಿಮಗೆ ಕಿಡ್ನಿ ಒಳಗೆ ಹೋಗಿ ಅಲ್ಲಿ ಅನೇಕ ಇನ್ಫೆಕ್ಷನ್ ಮಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕಿಡ್ನಿ ಸ್ಟೋನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೊನೆಯದಾಗಿ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾಲ್ಕನೇದಾಗಿ ಯೂರಿನರಿ ರಿಟೆನ್ಷನ್ ಅಂತ ಕರಿತೀವಿ. ಇದು ನೀವು ಭಾಳ ಹೊತ್ತು ನಿಮ್ಮ ಮೂತ್ರಗಳನ್ನು ನಿಮ್ಮ ಯೂರಿನನ್ನು ಬ್ಲಾಡರಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಬ್ಲಾಡರ್ ಅದರ ಎಲಾಸ್ಟಿಸಿಟಿನ ಕಳ್ಕೊಂಡ್ಬಿಡುತ್ತೆ. ಇದರಿಂದ ಅದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಯೂರಿನ್ ಪಾಸ್ ಮಾಡೋಕ್ಕಾಗದೇ ಇರತಕ್ಕಂಥ ಪೊಸಿಷನ್ಗೆ ಬರ್ಬೋದು. ಐದನೇದಾಗಿ ಏನಪ್ಪ ಅಂತಂದರೆ ಯೂರಿನರಿ ಲೀಕ್. ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ಏನು ಕರಿತೀವಿ, ಅಂದರೆ ನಿಮ್ಮ ಬ್ಲಾಡರ್ಗೆ ಸಪೋರ್ಟ್ ಆಗಿ ಕೆಲವೊಂದು ಮಸಲ್ಸ್ಗಳು ಇರ್ತವೆ ನಮ್ಮ ದೇಹದೊಳಗೆ. ಇವು ಭಾಳ ದಿನ ನೀವು ಇಟ್ಕೊಳ್ಳೋದ್ರಿಂದ, ನೀವು ಭಾಳ ದಿನದಾಗಿ ಯೂರಿನ್ ಇಟ್ಕೊಳ್ಳೋದ್ರಿಂದ ಇದು ತಮ್ಮ ಎಲಾಸ್ಟಿಸಿಟಿನ ತಮ್ಮ ಸ್ಟ್ರೆಂತನ್ನು ಕಳ್ಕೊಂಡು ನಿಮಗೆ ಲೀಕ್ ಆಗುತ್ತದೆ. ಯೂರಿನಲ್ಲಿ ಯಾವಾಗ ಬ್ಲಾಡರ್ ಇಂಜುರಿ ಆಗಿ ಅದರಿಂದ ಹಾನಿಯಾಗಿ ಯೂರಿನ್ ಲೀಕ್ ಆಗ್ತಿರುತ್ತೆ. ಇದೇ ರೀತಿಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತದೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಸಾಧ್ಯವಾದಷ್ಟು ಉತ್ತರ ಕೊಡ್ತೀವಿ. ಧನ್ಯವಾದಗಳು.